ನಿನ್ನೆ ಬಂದಿದ್ದೆ ಇವತ್ತು ಬಂದಿಲ್ಲ. ಈಗ ಜಸ್ಟ್ ಮೇಡಮ್ ಅವ್ರು ಮಾತಾಡ್ತಾರೆ. ನಾವು ಹೇಳಿದಾಗ ನೀವು ಲಿಂಗ್ಸೂರಿಗೆ ಹೋಗಿ ನೋಟಿಸ್ ಸಹಿ ಮಾಡಿಸಿ ಬಂದ್ರಿ. ಈಗಾಗಲೇ ಅವಧಿ ಮುಗಿತು. ಇವತ್ತು ಕೇಳಿದಾಗ ಪಿ ಡಿಒಗಳು ಬರ್ತಾರೆ ಭೇಟಿ ಆಗಿರಂದು ಉಪಾಧ್ಯಕ್ಷನ ನಾನು ಆಗಲೇ ಪಿ ಡಿಒ ಹೇಳಂದು ಅಧ್ಯಕ್ಷ ಹೇಳಿದ್ವಿ. ಮತ್ತೇನು ಬಂದಿಲ್ಲ, ಮತ್ತೆ ಯಾವ ನೋಟಿಸ್ ಕೊಡ್ತೀರಪ್ಪ ನೀವು ಅದಕ್ಕೆ ಕಿತ್ತದಕ್ಕಂತ ನಾನು ಅದನ್ನು ಕೇಳಕ್ಕೆ ದಿವಸ ಬರ್ತಾರೆ ಅಂತ ಹೇಳಿದ್ರು. ಸಾರ್ವಜನಿಕ ಕೆಲಸ ಇದ್ದಕ್ಕೆ ಬಂದಾಗ ಏನಂತ ನೀನು ಕೇಳಕ್ಕೆ ಬಂದಾಗ ಇವ್ರು ಬಂದಿದ್ರಿ. ಈಗ ಮತ್ತೆ ಹೆಂಗಪ್ಪ ಮತ್ತೆ ಅದಕ್ಕೆ ಹೊಣೆ ಯಾರು? ಈಗ ನೀವು ಕೊಟ್ಟ ಡೇಟ್ ಮುಗೀತು, ಮತ್ತು ಪುನಃ ನೋಟಿಸ್ ಜಾರಿ ಮಾಡೋದು ನೀವು ಯಾವಾಗ? ನಿಮ್ಮಿಂದ ನಾವು ಊರನ್ನವ್ರು ಸಾರ್ವಜನಿಕರೇ ಅಡ್ಡಾಡ್ಬೇಕು ಅಥವಾ ಏನು ನಿಮ್ಮಿಂದ ನಮ್ಮಿಂದ ನೀವು ಬರಂಗೆ ಮಾಡ್ಬೇಕು? ಏನು ತಗೊಂಡು ಟ್ಯಾಕ್ಟ್ರಿ ತುಂಬ್ಕೊಂಡು ಹೆಂಗ್ರಿ ಸರ್ ಇದಕ್ಕೇನು ಉತ್ತರ ಕೊಡ್ತೀರಿ? ಮೇಡಮ್ ಅವ್ರಿಗೆ ಫೋನ್ ಹಚ್ಚ್ರಿ, ಸಾರ್ವಜನಿಕರು ಬಂದು ಕುಂತಾರ ಅಂತ ಹೇಳ್ರಿ, GPS ಹಾಕ್ರಿ, ಅವ್ರು ಎಲ್ಲದಾರಂತ GPS ಹಾಕಂತ ಹೇಳ್ರಿ ನಮ್ಗೆ. ಈಗ ನೋಡ್ರಿ ಇಷ್ಟು ಸಾರ್ವಜನಿಕರೆಲ್ಲ ಬಂದು ಅವ್ರ ಸಮಸ್ಯೆಗಳನ್ನ ಹೇಳ್ಕೊಳಕತ್ತಾರ ಅಂತಂದ್ರ ಮತ್ತೆ ಇಲ್ಲಿ ಮೇಡಮ್ ಅವ್ರನ್ನೇ ಇಲ್ಲ ಅಂತಂದಾಗ ಮತ್ತ ಪಾಪ ಅವ್ರ ಸಾರ್ವಜನಿಕರೆಲ್ಲ ಕೆಲಸ ನಮ್ಮ ಕೆಲಸಕ್ಕೆ ಅಡ್ಡಿ ನೋಡ್ರಿ. ಸಾರ್ವಜನಿಕ ಕೆಲಸಕ್ಕೂ ನೀವೆಲ್ಲ ಅಂತಂತ ಮುಂದೆ ಅವ್ರು ಏನಂತ 40 ಮಂದಿ ಪಂಚಾಯತ್ ಕೀಲಿ ಹಾಕೊಂಬ್ರಿ, ಅವ್ರು ಮುಂದೆ ಬಂದು ಬರ್ರಿ, ಅವ್ರು ಏನು ಬರ್ಕೊಡ್ತಾರೋ ಬರ್ಕೊಳ್ಳ ನಾವೇ ಮತ್ತೆ ಇಷ್ಟು ಆಕ್ರೋಶನ ಆಕ್ರೋಶಕ್ಕೆ ಹೋಗುತ್ತದೆ. ಯಾಕಂದ್ರೆ ಒಂದು ಸಾರ್ವಜನಿಕ ಕುಡಿಯೋ ನೀರಿಂದ ನೀವು ತಿರಸ್ಕಾರ ಮಾಡ್ತೀರಿ ಅಂತ ನಾವೇನು ಮಾಡೋಕ್ಕಾಗುತ್ತೆ? ನಮ್ಮ ಕೆಲಸಕ್ಕೆ ಇದು ಮಾಡ್ರಿ, ಇಲ್ಲೊಂದು ಜಿಲ್ಲಾ ಪಂಚಾಯತ್ಗೆ ಹೋಗ್ತೀವಿ, ಮೇಲೆ ನಿಮ್ಮಿಂದ ಆಗಲೇ ಕೋರ್ಟ್ಗೆ ಹೋಗ್ತೀವಿ ನಾವು.